ಹೇಗೆ ಮಿನ್ನ ಹುಡುಗರಕ್ಸ್ ಮನೋಲ ಹೇ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಹಾಯ್ ಹಲೋ ನಮಸ್ಕಾರ ಗುರು, ನಾನು ನಿಮ್ಮ ಏಕೆ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಆ್ಯಂಡ್ ನಾನು ಇವತ್ತು ಬಂದಿದ್ದೀನಿ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ನ ತೋರ್ಸೋಕ್ಕೆ ನಿಮಗೆ. ಆ್ಯಂಡ್ ಇದೊಂದು ಸ್ವಲ್ಪ ಎಕ್ಸೈಟಿಂಗ್ ಆಗಿದೆ. ಬನ್ನಿ ಮುಂದೆ ಹೋಗೋಣ. ಅಲ್ಲೋಡ ಪ್ರಪಂಚ ಎಷ್ಟು ಸುಂದರ, ನೀನು ಹೊರತ್ಪ ಇನ್ನು ಏನೋ ತೋರಿಸ. ಇವತ್ತೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತೆ ನನ್ನ ಫ್ರೆಂಡು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಕಾರ್ ಎತ್ಕೊಂಡು ಹೊರಟ್ವಿ. ಅದು ನಮ್ಮೂರಿಂದ 41 ಕಿಲೋಮೀಟರ್ ದೂರ ಇತ್ತು. ಹಾಗಾಗಿ ಹೋಗ್ತಾ ದಾರಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣ್ತು. ಹಾಗೆ ಆಂಜನೇಯ ಸ್ವಾಮಿಗೆ ಕೈ ಮುಗ್ದು ಮುಂದೆ ಹೊರಟ್ವಿ. ಮುಂದೆ ಹಾಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಸಡನ್ ಆಗಿ ಈ ಬೋರ್ಡ್ ಕಾಣ್ತು. ಇದೇನಪ್ಪ ಅಂತ ಹೇಳಿದ್ರೆ, ನೀವೇ ನೋಡಿದಾಗೆ ಆನೆಗಳು ಎಲ್ಲೆಲ್ಲಿ ಯಾವ್ಯಾವ ಕಡೆ ಓಡಾಡ್ತಾ ಇದೆ ಅಂತ ಗೊತ್ತಾಗೋಕ್ಕೋಸ್ಕರ ಜನರಿಗೆ ಈ ಬೋರ್ಡ್ನ ಹಾಕಿರ್ತಾರೆ. ಈ ಬೋರ್ಡ್ನ ನೋಡ್ಬಿಟ್ಟು ಸಡನ್ ಆಗಿ ಸ್ವಲ್ಪ ಮೀಟರ್ ಅಪ್ ಆಗ್ಬಿಟ್ರು. ಎಲ್ಲಿ ಗುರು, ನಮ್ನು ಆನೆ ಇಟ್ಕೊಂಡು ಏನಾದ್ರು ಮಾಡ್ಬಿಟ್ರೆ ಅಂತ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಆನೆಗಳು ಎಲ್ಲಿದೆ ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲಿಂದ ಚೂಟು ಹೆಂಗುರು ವಾಸ ಮಾಡ್ತಾರೆ ಇಂಥ ಜಾಗಗಳಲ್ಲಿ. ಏನಾದ್ರೂ ಎಮರ್ಜೆನ್ಸಿ ಆಯ್ತು ಅಂತ ಅಂದ್ರೆ ಸಡನ್ ಆಗಿ ಏನು ಸಿಗಲ್ಲ. ತಕ್ಷಣ ಏನಾದ್ರು ಐಟಮ್ಸ್ ಬೇಕು ಅಂತ ಅಂದ್ರೆ ಬ್ಲಿಂಕ್ ಇಟ್ಟು ಸೆಪ್ಟೋ ಆತರ ಏನು ಇರಲ್ಲ. ಎಲ್ಲಾದ್ರೂ ಹೋಗ್ಬೇಕು ಅಂತ ಅಂದ್ರೆ ಮನೇಲಿ ಓನ್ ವೆಹಿಕಲ್ ಇರ್ಬೇಕು. ಇಲ್ಲ ಅಂತ ಅಂದ್ರೆ ಇಲ್ಲಿ ಯಾವ್ದು ರ್ಯಾಪಿಡೋ ಊಬರ್ ಅಂತ ಯಾವ್ದು ಸಿಗೋದು ಇಲ್ಲ. ಆದ್ರೂ ತುಂಬಾ ಕಷ್ಟ ಗುರು ಇಂಥ ಜಾಗಗಳಲ್ಲಿ ವಾಸ ಮಾಡೋದು. ಏನೇ ಹೇಳಿ ತುಂಬಾ ನೆಮ್ಮದಿ ಅಂತೂ ಸಿಗುತ್ತೆ, ಅದೇ ಮೇನ್ ಅಲ್ವಾ. ಅದಕ್ಕೋಸ್ಕರ ಇಂಥ ಜಾಗಗಳು ಇಂಪಾರ್ಟೆಂಟ್. ಆಫ್ಟರ್ 1.5 ಗಂಟೆ ಜರ್ನಿ ನಾವು ತಲುಪಿದ್ವಿ ನಮ್ ಡೆಸ್ಟಿನೇಷನ್ ಇರುವಂತ ಊರಿಗೆ, ಅದೇ ಕಾಗಿನೆರೆ. ನಾವು ಹೋಗೋಕ್ಕೂ ಮುಂಚೆ ಚಾಮುಂಡೇಶ್ವರಿ ತಾಯಿ ಹತ್ರ ಬೇಡ್ಕೊಂಡು ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಟ್ವಿ. ಗಾಡಿ ಓಡಿಸೋದೇನು? ಇನ್ನೇನು ನಾವು ವ್ಯೂ ಪಾಯಿಂಟ್ ನ ರೀಚ್ ಆಗೋಕೆ 50 ಮೀಟರ್ಸ್ ಇತ್ತು. ಹಾಗಾಗಿ ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ಮುಂದೆ ಹೊರಟ್ವಿ. ಬಸ್ಗಳು ಈಗ ಹೊಡ್ತಾ ಇದೆ. ನಾವು ಇಲ್ಲಿಂದ 500 ಮೀಟರ್ಸ್ ನಡಿಬೇಕಾಗಿತ್ತು. ಹಾಗಾಗಿ ನಾವು ಅಲ್ಲೇ ಕಾರ್ನ ಪಾರ್ಕ್ ಮಾಡಿ ಹೊರಟು ಬಂದ್ವಿ. ಎಲ್ಲಿ ನೋಡಿದ್ರು ಫುಲ್ ಕಾಡು, ಮಾತ್ರ ಭಯ ಆಗ್ತಿದೆ. ಒಂದ್ ಕಡೆ ಎಲ್ಲಿ ಆನೆ ಅಟ್ಯಾಕ್ ಆಗುತ್ತೆ ಅಂತ, ಇನ್ನೊಂದ್ ಕಡೆ ಆಗ್ತಿಲ್ಲ, ಫುಲ್ ಸುಸ್ತಾಗ್ತಿದೆ ನಡೆದು. ಇದೊಂದು ಬದುಕಿ, ಇದೊಂದು ಜನ್ಮವೇ. ಅಂಡ್ ಬ್ಯೂಟಿಫುಲ್ ಪ್ಲೇಸ್ ನೋಡ್ಬೇಕು ಅಂತ ಅಂದ್ರೆ ಇದೆಲ್ಲ ರಿಸ್ಕ್ ತಗೊಳ್ಳೇಬೇಕು. ಹೀಗೆ ಮುಂದೆ ಹೋಗ್ಬೇಕಾದ್ರೆ ನಮಗೆ ಒಂದು ವಿಷಯ ಕಾಣಿಸ್ತು. ಇದೇನಂತ ಗಿಸ್ ಮಾಡ್ಬೋದಾ? ಆನೆ ಲದ್ದಿ. ಇದೇನು ಆಶ್ಚರ್ಯ ಆಗುವಂಥ ವಿಷಯನೇ ಅಲ್ಲ, ಯಾಕಂತಂದರೆ ಇಲ್ಲಿ ಎಲ್ಲ ಕಾಮನ್ನು, ಆನೆ ಸಂಚಾರ ಜಾಸ್ತಿ ಆಗುತ್ತಿಲ್ಲಿ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಬರಬೇಕು ಇಂಥ ಜಾಗಗಳಿಗೆ. ಯಾಕಂತಂದರೆ ಸುಮಾರು ಜನ ನೋಡ್ತಾ ಇರ್ತೀವಲ್ಲ, ಆನೆ ತುಳಿತಕ್ಕೆ ಸಾಯ್ತಾ ಇರ್ತಾರೆ. ಸೊ ಹಂಗಾಗಿ ಇಂಥ ಪ್ಲೇಸಸ್ಗೆ ಬರೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿಕೊಂಡು ಒಳ್ಳೆ ಟೈಮಲ್ಲಿ ಬರಬೇಕು. ಫುಲ್ ಭಯ ಅಂದರೆ ಭಯ, ಯಾಕಂತಂದರೆ ಆನೆ ಲದ್ದಿ ಬೇರೆ ನೋಡ್ಬಿಟ್ಟೆ. ಎಲ್ಲಿ ಮಧ್ಯದಲ್ಲಿ ಆನೆ ಬಂದರೆ ಯಾವ ಥರ ಎಸ್ಕೇಪ್ ಆಗೋದು ಅನ್ನೋದು ಗೊತ್ತಿಲ್ಲ ನಮಗೆ. ಇಲ್ಲಿ ನೋಡಿದ್ರೆ ಆ ಕಡೆ ಈ ಕಡೆ ಎಲ್ಲ ಹತ್ತಂಗೆ ಇದೆ, ಇಳಿಬೇಕು. ಇಲ್ಲ ಅಂತ ಅಂದರೆ ಮುಂದೆ ಹೋಗಿ ಸಡನ್ನಾಗಿ ಇಲ್ಲಿ ಅಟ್ಯಾಕ್ ಮಾಡಿದ್ರೆ ಏನು ಮಾಡೋದು? ಟ್ರಾಫು ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಫೋರ್ಟು. ಆ್ಯಂಡ್ ಇಲ್ಲೇ ನಮ್ಮ ವ್ಯೂ ಪಾಯಿಂಟ್ ಇರೋದೀಗ.
ಫೈನಲಿ ತುಂಬ ನಡೆದಾದ್ಮೇಲೆ ನಾವು ಬಂದಿದ್ದು ಇಂಥ ಪ್ಲೇಸಿಗೆ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even ಕಾಗಿನರಿ that ಫೋರ್ಟ್ paid. I need a change in my life cause I don't feel alive and ಸ್ವಲ್ಪ there's nothing that ಹೊಡೆದೋಗಿದೆ, makes me happy. ಸ್ವಲ್ಪ Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, oh. And this is just the beginning. I need a big change, help me feel like living. I need a big swing, home runs I'm hitting, and I'll never look back, moving on till I get it all. And we all got dreams, we all want things, but what you gonna do for it, how you gonna move for it, what you ಜಾಗ gonna be, ಸಕ್ಕತ್ತಾಗಿದೆ. and do you ಒಂದ್ಸಲ believe ವಿಸಿಟ್ ಮಾಡಲೇಬೇಕು ಎಲ್ಲರೂ we can do ಆ ಥರ. ಆ್ಯಂಡ್ ಮಳೆ ಟೈಮಲ್ಲಿ ಇನ್ನೂ ಸಕಲಾಗಿ ಕಾಣಿಸುತ್ತೆ ಇಲ್ಲೆಲ್ಲ ಜಾಗ, ಫುಲ್ ಗ್ರೀನಾಗಿರುತ್ತೆ. ಈಗ ಸ್ವಲ್ಪ ಬೇಸಿಗೆಗಾಲ ಅಲ್ವಾ, ಡ್ರೈ ಗ್ರಾಸ್ ಕಾಣಿಸುತ್ತೆ ಇಲ್ಲೆಲ್ಲ. ಹಾಗಾಗಿ ಮಳೆ ಟೈಮಲ್ಲಿ ಬಂದರೆ ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ವ್ಯೂಸು. ಆ್ಯಂಡ್ ನಾವು ಬಂದಿದ್ದೀವಿ 6:30 ಆಯ್ತಾಗಲೇ, ಮೋಡ ಎಲ್ಲ ಕ್ಲಿಯರ್ ಆಗಿದೆ ಸ್ವಲ್ಪ. ಈ ಫೋರ್ಟ್ ಬಂದು 18th ಸೆಂಚುರಿಲಿ ಟಿಪ್ಪು ಸುಲ್ತಾನು ಕಟ್ತಾನೆ. ಯಾಕಂತ ಹೇಳಿದ್ರೆ ಇದು ದೊಡ್ಡ ಸೈನ್ಯವನ್ನು ಇಡೋಕ್ಕಲ್ಲ, ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ವಾಚ್ ಟವರ್ ಆಗಿ ಯೂಸ್ ಮಾಡ್ಕೊಳೋಕ್ಕೆ ಒಂದು ಫೋರ್ಟ್ ಇಲ್ಲಿ ಅಂತ ಇಲ್ಲೆಲ್ಲ ಕಟ್ತಾನೆ, ಶತ್ರುಗಳನ್ನ ವಾಚ್ ಮಾಡೋಕ್ಕೆ. ಯಾಕೆ ಅಂತಂದರೆ ಈ ಜಾಗದಲ್ಲಿ ಫುಲ್ಲು ಸುತ್ತಮುತ್ತ 360 ಡಿಗ್ರಿ ವ್ಯೂ ಇದೆ, ನೋಡ್ಬೋದು ನೀವು. ಒಂದು ಆನೆ ಕಾಣಿಸ್ಬಿಟ್ರೆ ದೂರದಿಂದ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ನಂಗಲ್ಲಿ ಮೀಟ್ರ್ ಆಫ್ ಆಗ್ತೈತೆ, ಇವನಿಗೆ ಆನೆ ಕಾಣಿಸ್ಬೇಕಂತೆ. ಅಲ್ಲ ಗುರು, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಇದೆ, ಇಲ್ಲಿ ಬಂದ್ಬಿಟ್ಟು ಎಲ್ಲ ಬಾಟ್ಲಿ ಎಸಿತಾರೆ, ಹೊಡೆದಾಕ್ತಾರೆ. ವಿಸಿಟ್ ಮಾಡಿ ಎಲ್ಲರೂ. ಆದರೆ ನಮ್ಮ ಊರು, ನಮ್ಮ ಜಾಗ, ನಮ್ಮ ಪರಿಸರನ ನೀಟಾಗಿ ಇಟ್ಕೊಳ್ಳಿ ಅನ್ನೋದೇ ನಾವು ಹಾರೈಸೋದು. ಇಂಥ ಒಳ್ಳೆ ಪ್ಲೇಸ್ ಹಾಳು ಮಾಡೋಕ್ಕೆ ಅಂತಲೇ ಬಂದುಬಿಡ್ತಾರೆ. ನೋಡಿ ವ್ಯೂ ಹೆಂಗಿದೆ, ಈಗ ಸನ್ ರೈಸ್ ಆಗ್ತಿದೆ, ಮಾತ್ರ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಇದ್ರ ಬಗ್ಗೆ ನೀವೇನಾದರೂ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಹೇಳಿ. ನೆಮ್ಮದಿ ಬೇಕು ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ತನಕ ಬಂದ್ರ? ನೆಮ್ಮದಿಗೋಸ್ಕರ ರೆಡಿ. ಎಲ್ಲಿಗೆ ಹೋಗೋಕ್ಕೂ ರೆಡಿ ಅಂದರೆ ಯಾವ ಥರ? ಈ ಥರ ಕ್ರಾಸ್ ಕ್ವೆಶ್ಚನ್ ಎಲ್ಲ ಆಗಬೇಡಿ, ಮಾತಾಡಕ್ಕೆ ಬರಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಈಗ ನಾವು ಈ ಸನ್ರೈಸ್ನ ನೋಡಿಕೊಂಡು ನಾವು ಈ ಜಾಗದಿಂದ ಹೋಗ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದೇ ಥರ ಡಿಫ್ರೆಂಟ್ ಆಗಿರೋ ವಿಡಿಯೋ ತೊಗೊಂಡು ನಾನು ಬರ್ತೀನಿ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಓಕೆ ಫ್ರೆಂಡ್, ಬಾಯ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ.